ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಶೀತಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವ್ಯಾಲೆಂಟೈನ್ಸ್ ಡೇ ಪಾರ್ಟಿ ಮೇಕಪ್ ಲುಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಲುಕ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಈ ಮೇಕಪ್ ಲುಕ್ನ ಮಾಡೋದನ್ಬಿಟ್ಟು. ನನ್ನ ಫೇಸ್ನ ಮಾಯ್ಶ್ಚರೈಸ್ ಮಾಡೋಕ್ಕೆ ನಾನು ಈ ಜಾನ್ಸನ್ ಬೇಬಿ ಕ್ರೀಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಜಸ್ಟ್ ಸ್ವಲ್ಪ ತೊಗೊಂಡು ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈ ಮಾಯ್ಶ್ಚರೈಸರ್ ಬಂದುಬಿಟ್ಟು ತುಂಬಾ ಅಫೋರ್ಡಬಲ್. ಈ ಮಾಯ್ಶ್ಚರೈಸರ್ ಅಪ್ಲೈ ಮಾಡಾದಮೇಲೆ ನನ್ನ ಫೇಸ್ ಬಂದುಬಿಟ್ಟು ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ. ಈಗ ನಾನು ಈ ಎಲ್ಫ್ ಮಿನರಲೈಸ್ ಇನ್ಫ್ಯೂಸ್ಡ್ ಫೇಸ್ ಪ್ರೈಮರ್ನ ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಜಸ್ಟ್ ಸ್ವಲ್ಪ ತೊಗೊಂಡು ನಾನು ನನ್ನ ಜಸ್ಟ್ ಟೀ ಝೋನ್ ಏರಿಯಾ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಪ್ರೈಮರ್ ಇಲ್ಲ ಅಂದರೆ ನೀವು ಪತಂಜಲಿ ಅಥವಾ ನ್ಯಾಚುರಲ್ ಆಲೋವೆರಾ ಜೆಲ್ ಕೂಡ ಅಪ್ಲೈ ಮಾಡ್ಕೋಬಹುದು. ಈಗ ನಾನು ಈ ಕ್ರೈಲಾನ್ ಸುಪ್ರಾಕಲರ್ ಕನ್ಸೀಲರ್ನ ತೊಗೊಳ್ತಾ ಇದ್ದೀನಿ. ಇದರ ಶೇಡ್ ಬಂದುಬಿಟ್ಟು 303. ಇದನ್ನು ನಾನು ಜಸ್ಟ್ ಸ್ವಲ್ಪ ತೊಗೊಂಡು ನಾನು ನನ್ನ ಕಂಪ್ಲೀಟ್ ಅಂಡರ್ ಐ ಸರ್ಕಲ್ಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ನಿಮಗೆ ಡಾರ್ಕ್ ಸರ್ಕಲ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಏನೂ ಇಲ್ಲ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬಹುದು. ಹೀಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಏರಿಯಾ ಕಾಣ್ತಿದೆಯೋ ಅಲ್ಲಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಇದನ್ನು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ತುಂಬ ಜನರು ಕೇಳ್ತಿರ್ತಾರೆ ಕ್ರೈಲಾನ್ ಪ್ರಾಡಕ್ಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು. ಸೊ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ತುಂಬ ಜನರಿಗೆ ಸಿಗಲ್ಲ. ಸೊ ನಾನು ಕ್ರೈಲಾನ್ದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಈಗ ನಾನು ಈ ವೆಟ್ ಆ್ಯಂಡ್ ವೈಲ್ಡ್ ಫೋಟೋ ಫೋಕಸ್ ಫೌಂಡೇಶನ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದುಬಿಟ್ಟು ಡೆಸರ್ಟ್ ಬೀಚ್. ಇದನ್ನು ನಾನು ಜಸ್ಟ್ ಸ್ವಲ್ಪ ತೊಗೊಂಡು ನಾನು ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈ ಥರ ಸ್ಪ್ಯಾಚುಲಾ ಇರೋದ್ರಿಂದ ಅಪ್ಲಿಕೇಶನ್ ಬಂದುಬಿಟ್ಟು ತುಂಬಾ ಈಸಿ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು. ಈಗ ನಾನು ಈ ಫೌಂಡೇಶನ್ ಬ್ರಷ್ನಿಂದ ನಾನು ಡ್ಯಾಬಿಂಗ್ ಮೋಷನ್ನಲ್ಲೇ ನಾನು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ನಾನು ಈ ಫೌಂಡೇಶನ್ ಬಗ್ಗೆ ನಾನು ಕಂಪ್ಲೀಟಾಗಿ ರಿವ್ಯೂ ಮಾಡಿದ್ದೀನಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬೋದು. ನಾನು ಈ ಎಲೆ ಗರ್ಲ್ ಪ್ರೋ ಕನ್ಸೀಲರ್ ತೊಗೊಂಡಿದ್ದೀನಿ. ಇದನ್ನು ನಾನು ಜಸ್ಟ್ ನನ್ನ ಅಂಡರ್ ಐ ಸರ್ಕಲ್ಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಇದರ ಶೇಡ್ ಬಂದುಬಿಟ್ಟು ಕ್ರೀಮಿ ಬೇಜ್. ಈಗ ನಾನು ಈ ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಈ ಕನ್ಸೀಲರ್ ಬಂದು ಇದೊಂದು ಹೈ ಡೆಫಿನಿಷನ್ ಕನ್ಸೀಲರ್. ಇದು ಅಪ್ಲೈ ಮಾಡಾದಮೇಲೆ ನಿಮ್ಮ ಸ್ಕಿನ್ ಬಂದುಬಿಟ್ಟು ತುಂಬಾ ಫ್ಲೋಲೆಸ್ ಆಗಿ ಕಾಣಿಸುತ್ತೆ. ನನ್ನ ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನು ಈ ನೆಕ್ಸ್ ಐಬ್ರೋ ಕೇಕ್ ಪೌಡರ್ನ ತೊಗೊಂಡಿದ್ದೀನಿ. ಇದರಿಂದ ನಾನು ಈ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡು ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಐಬ್ರೋ ಕಿಟ್ ಇಲ್ಲ ಅಂದರೆ ನೀವು ಯಾವುದೇ ಐ ಶ್ಯಾಡೋ ಪ್ಯಾಲೆಟ್ನಿಂದ ಬ್ರೌನ್ ಕಲರ್ ಅಥವಾ ಲೈಟ್ ಬ್ರೌನ್ ಕಲರ್ನ ತೊಗೊಂಡು ನೀವು ನಿಮ್ಮ ಐಬ್ರೋಸ್ನ ಫಿಲ್ ಮಾಡ್ಕೋಬಹುದು. ಮತ್ತು ನಾನು ಈ ಸೇಮ್ ಎಲಿಗಲ್ ಪ್ರೋ ಕನ್ಸೀಲರ್ನ ತೊಗೊಂಡು ನಾನು ನನ್ನ ಕಂಪ್ಲೀಟ್ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಇದನ್ನು ಆ್ಯಸ್ ಅ ಪ್ರೈಮರಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ನನ್ನ ಐಬ್ರೋಸ್ ಮೇಲೆ ಕೂಡ ಅಪ್ಲೈ ಮಾಡ್ಕೊಳ್ತೀನಿ ಸೊ ದಟ್ ನಂದು ಐಬ್ರೋಸ್ ಬಂದುಬಿಟ್ಟು ತುಂಬಾ ಡಿಫೈನಾಗಿ ಕಾಣಿಸುತ್ತೆ. ಈಗ ನಾನು ಈ ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಇದನ್ನು ನೀಟಾಗಿ ಡ್ಯಾಬಿಂಗ್ ಮೋಷನಲ್ಲೇ ಬ್ಲೆಂಡ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಐ ಶ್ಯಾಡೋ ಬಂದುಬಿಟ್ಟು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನನ್ನ ಐಲಿಡ್ನ ಸೆಟ್ ಮಾಡೋಕ್ಕೆ ನಾನು ಈ ಪ್ಯಾಕ್ HD ಟ್ರಾನ್ಸ್ಲೂಸೆಂಟ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಜಸ್ಟ್ ಸ್ವಲ್ಪ ತೊಗೊಂಡು ನಾನು ನನ್ನ ಕಂಪ್ಲೀಟ್ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಈ ವೆಟ್ ಆ್ಯಂಡ್ ವೈಲ್ಡ್ ಐ ಶ್ಯಾಡೋ ಪ್ಯಾಕ್ನ ತೊಗೊಂಡಿದ್ದೀನಿ. ಇದರಿಂದ ನಾನು ಈ ಆರೆಂಜ್ ಶೇಡ್ನ ತೊಗೊಳ್ತಾ ಇದ್ದೀನಿ. ನಾನು ಈ ಐ ಶ್ಯಾಡೋ ಬ್ರಷ್ನ ತೊಗೊಂಡು ನಾನು ನನ್ನ ಐಲಿಡ್ ಮೇಲೆ ಆ್ಯಸ್ ಅ ಟ್ರಾನ್ಸಿಷನ್ ಶೇಡಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಐ ಶ್ಯಾಡೋ ಸ್ಟಾರ್ಟ್ ಮಾಡುವಾಗ ನೀವು ಲೈಟ್ ಕಲರ್ ಶೇಡಿಂದನೇ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಈ ಸೇಮ್ ಪ್ಯಾಲೆಟ್ನಿಂದನೇ ಈ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಇದನ್ನು ತೊಗೊಂಡು ಜಸ್ಟ್ ನಾನು ನನ್ನ ಕ್ರೀಸ್ ಮಧ್ಯನೇ ಅಪ್ಲೈ ಮಾಡ್ಕೊಳ್ತೀನಿ. ನಿಮಗೆ ಡಾರ್ಕ್ ಕಲರ್ ಶೇಡ್ಸ್ ಇಷ್ಟ ಇಲ್ಲ ಅಂದರೆ ನೀವು ಲೈಟ್ ಕಲರ್ ಶೇಡ್ ಕೂಡ ಅಪ್ಲೈ ಮಾಡ್ಕೋಬೋದು. ಈಗ ನಾನು ಈ ಪ್ಯಾಕ್ ಸಿಂಗಲ್ ಐ ಶ್ಯಾಡೋ ಇಂದ ಈ ಸಿಲ್ವರ್ ಕಲರ್ ಶೇಡ್ನ ತಗೊಳ್ತಾ ಇದ್ದೀನಿ.
ಇದನ್ನು ತಗೊಂಡು ಜಸ್ಟ್ ನಾನು ನನ್ನ ಐಲಿಡ್ ಮಧ್ಯ ಅಪ್ಲೈ ಮಾಡ್ಕೊಳ್ತೀನಿ. ಸಿಂಗಲ್ ಐ ಶ್ಯಾಡೋ ಬಂದುಬಿಟ್ಟು ಜಸ್ಟ್ 300 ರುಪೀಸ್ಗೆ ಸಿಗುತ್ತೆ. ನೀವು ಆನ್ಲೈನ್ ಅಥವಾ ಪ್ಯಾಕ್ ಸ್ಟೋರಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ನನ್ನ ಬ್ರೌನ ಹೈಲೈಟ್ ಮಾಡೋಕ್ಕೆ ನಾನು ಈ ಲೈಟ್ ಕಲರ್ ಶೇಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಲ್ಯಾಕ್ಮಿ ವಾಟರ್ ರೆಸಿಸ್ಟೆಂಟ್ ಐಲೈನರ್ ತೊಗೊಂಡು ನಾನು ಒಂದು ಸಿಂಪಲ್ ಆಗಿರೋ ಐಲೈನರ್ ಲುಕ್ನ ಮಾಡ್ತಾ ಇದ್ದೀನಿ. ಈಗ ನಾನು ಈ ಎಲ್ಫ್ ಜೆಲ್ ಐಲೈನರ್ನ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಸ್ವಲ್ಪ ತೊಗೊಂಡು ನಾನು ನನ್ನ ವಾಟರ್ ಲೈನ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ನೀವು ರೆಗ್ಯುಲರ್ ಆಗಿ ಯಾವ ಕಾಜಲ್ನ ಯೂಸ್ ಮಾಡ್ತಿದ್ದೀರಾ ಆ ಕಾಜಲ್ನೇ ಯೂಸ್ ಮಾಡ್ಕೋಬೋದು. ಈಗ ಕಾಂಟೋರ್ ಮಾಡೋಕ್ಕೆ ನಾನು ಈ ಪ್ಯಾಕ್ ಕನ್ಸೀಲರ್ ಕ್ರಯಾನ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದುಬಿಟ್ಟು D33. ಇದನ್ನು ನಾನು ನನ್ನ ನೋಸ್ ಹತ್ರ ಮತ್ತು ನಾನು ನನ್ನ ಚೀಕ್ಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಇದೊಂದು ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ನಾನು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಕಾಂಟೋರ್ ಮಾಡೋದ್ರಿಂದ ನಿಮ್ಮ ಫೇಸ್ ಫೀಚರ್ಸ್ ಬಂದುಬಿಟ್ಟು ಇನ್ನೂ ತುಂಬಾ ಚೆನ್ನಾಗಿ ಶಾರ್ಪಾಗಿ ಕಾಣಿಸುತ್ತೆ. ಈಗ ನಾನು ಈ ಮ್ಯಾಕ್ ಬ್ರಾನ್ಸ್ ಮತ್ತು ಹೈಲೈಟರ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದರಿಂದ ನಾನು ಸ್ವಲ್ಪ ತೊಗೊಂಡು ನಾನು ಜಸ್ಟ್ ನನ್ನ ಚೀಕ್ಸ್ ಹತ್ರ ಮತ್ತು ನನ್ನ ಫೋರೆಡ್ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಈ maybelline ಕಲರ್ ಶೋ ಬ್ಲಷ್ನ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಸ್ವಲ್ಪ ತೊಗೊಂಡು ನಾನು ನನ್ನ ಕಂಪ್ಲೀಟ್ ಚೀಕ್ಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ನನ್ನ ಫೇಸ್ನ ಹೈಲೈಟ್ ಮಾಡೋಕ್ಕೆ ನಾನು ಈ ಶಿವಾನ ಕಲರ್ಸ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಈಗ ಒಂದು ಫ್ಯಾನ್ ಬ್ರಷ್ನ ತೊಗೊಂಡು ನಾನು ನನ್ನ ಚೀಕ್ ಬೋನ್ಸ್ ಹತ್ರ ಮತ್ತು ನನ್ನ ನೋಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಈ ರೆಡ್ ಕಲರ್ ಲಿಪ್ ಲೈನರ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಜಸ್ಟ್ ನಾನು ನನ್ನ ಲಿಪ್ಸ್ಗೆ ಶೇಪ್ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಮೇಕಪ್ ಲುಕ್. ಸೊ ಹಾಗಾಗಿ ನಾನು ರೆಡ್ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಈ ಸೆಫೋರಾ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಇದ್ರ ಶೇಡ್ ಬಂದುಬಿಟ್ಟು 5324F. ಈ ಶೇಡ್ ಬಂದುಬಿಟ್ಟು ಡಾರ್ಕ್ ರೆಡ್. ಇದನ್ನು ನಾನು ನನ್ನ ಕಂಪ್ಲೀಟ್ ಲಿಪ್ಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಈ ಪ್ಯಾಕ್ 2-ವೇ ಥಿಕ್ ಆ್ಯಂಡ್ ಥಿನ್ ಮಸ್ಕಾರಾನ ತೊಗೊಳ್ತಾ ಇದ್ದೀನಿ. ಈ ಥಿಕ್ ಮಸ್ಕಾರಾನ ತೊಗೊಂಡು ಜಸ್ಟ್ ನಾನು ನನ್ನ ಅಪ್ಪರ್ ಲ್ಯಾಶಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಈ ಥಿನ್ ಮಸ್ಕಾರಾನ ತೊಗೊಂಡು ನಾನು ನನ್ನ ಲೋವರ್ ಲ್ಯಾಶಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು ನನ್ನ ಫೈನಲ್ ಲುಕ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಬಾಯ್.